ಹ್ಯೂಮನ್ ಸೈಕಾಲಜಿ ತುಂಬಾ ಕಠಿಣವಾಗಿರುತ್ತೆ. ಅದನ್ನ ಸರಳವಾಗಿಸಲು ಸೈಕಾಲಜಿ ಫೀಲ್ಡ್ ನಲ್ಲಿ ಅನೇಕ ರಿಸರ್ಚ್ ಬೆಳಕಿಗೆ ಬರುತ್ತೆ. ಅದರಲ್ಲಿ ಅಪೋಸಿಟ್ ಜೆಂಡರ್ ಮೇಲೆ ಇರುವ ಅಟ್ರಾಕ್ಷನ್ ಕೂಡ ಒಂದು. ಅವರು ನಮ್ಮ ಮೇಲೆ ಆಸಕ್ತಿ ಹೊಂದಿದಾರಾ ಅಥವಾ ಇಲ್ಲ ಅನ್ನೋ ಗೊಂದಲ ಪ್ರತಿಯೊಬ್ಬ ಯುವಕನಲ್ಲಿ ಕಾಡುತ್ತೆ. ಅದಕ್ಕೆ ನೀವೇನಾದ್ರೂ ನನಗೂ ಯಾರಾದ್ರೂ ಇಷ್ಟ ಪಡ್ತಾರಾ ಅಥವಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಈ 7 ಸೈಕಾಲಜಿಕಲ್ ಟ್ರಿಕ್ಸ್ ಗಳನ್ನ ಇವತ್ತೇ ಕಲಿಬಹುದು. ಅದರಲ್ಲಿ ಮೊದಲ ಟ್ರಿಕ್ ಇದೆ ಪ್ರಾಕ್ಸಿಮಿಟಿ, ಅಂದ್ರೆ ಸಾಮೀಪ್ಯ. ಒಂದ್ ವೇಳೆ ನೀವು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಜೊತೆಗೆ ಇದ್ದಾಗ ಅವರು ಮತ್ತೆ ನಿಮ್ಮ ನಡುವಿನ ಅಂತರ, ನಿಮ್ಮಿಬ್ಬರ ನಡುವಿನ ರಿಲೇಶನ್ಶಿಪ್ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ. ಈ ವಿಷಯದ ಮೇಲೆ ಆಂಥ್ರೋಪಾಲಜಿಸ್ಟ್ ಎಡ್ವರ್ಡ್ ಹಾಲ್ ಒಂದು ವರದಿಯಲ್ಲಿ ಹೇಳಿದರು. 2 ಜನರ ನಡುವಿನ ಈ ಸ್ಥಳವನ್ನು 1960ರಲ್ಲಿ ಪ್ರಾಕ್ಸಿಮಿಟಿ ಅಂತ ಕರೆದ್ರು. ಇದರಲ್ಲಿ ಅವರು 3 ಪ್ರಾಕ್ಸಿಮಿಟಿಗಳ ಬಗ್ಗೆ ಹೇಳಿದರು. ಮೊದಲನೆಯದು ಸೋಷಿಯಲ್ ಸ್ಪೇಸ್. ಇಲ್ಲಿ ಜನ 9 ಮೀಟರ್ ಅಂದ್ರೆ 9 ಅಡಿ ದೂರದಲ್ಲೇ ಇರ್ತಾರೆ. ಇಂಥವರಿಗೆ ನೀವು ದೂರದಿಂದಲೇ ಹಾಯ್ ಹೆಲೋ ಅಂತೀರಾ. ಇನ್ನೊಂದಿರುತ್ತೆ ಪರ್ಸನಲ್ ಸ್ಪೇಸ್. ಇಲ್ಲಿ ಜನ 4 ಅಡಿ ದೂರದಲ್ಲೇ ಇರ್ತಾರೆ. ಇಲ್ಲಿ ನೀವು ಅವರಿಗೆ ಹ್ಯಾಂಡ್ ಶೇಕ್ ಮಾಡ್ತೀರಾ. ಮೂರನೇದಿರುತ್ತೆ ಇಂಟಿಮೇಟ್ ಝೋನ್. ಇಲ್ಲಿ ಆ ವ್ಯಕ್ತಿ 18 ಇಂಚು ದೂರದಲ್ಲೇ ಇರ್ತಾನೆ. ಆ ವ್ಯಕ್ತಿ ನಿಮ್ಮ ತುಂಬಾ ಆತ್ಮೀಯ ವ್ಯಕ್ತಿ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿಗೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಅಥವಾ ಅಟ್ರಾಕ್ಷನ್ ಇರುತ್ತೆ. ಇಲ್ಲ ಆ ವ್ಯಕ್ತಿ ಜೊತೆಗೆ ಒಳ್ಳೆಯ ಸಂಬಂಧ ಬೆಳೆಸಬೇಕು ಅಂತೀರಾ. ಇಲ್ಲಿ ಅವರಿಗೆ ಹಗ್ ಮಾಡ್ತೀರಾ ಅಥವಾ ಅವರ ಜೊತೆಗೆ ಹತ್ತಿರದಿಂದ ನಡೀತೀರಾ, ಇಲ್ಲ ಮುತ್ತು ಕೊಡ್ತೀರಾ. ನೋಡಿ, ಹ್ಯೂಮನ್ ಸೈಕಾಲಜಿಯ ಪ್ರಕಾರ ಯಾರು ನಮಗೆ ಇಷ್ಟ ಪಡ್ತಾರೆ ಅವರು ನಮ್ಮ ಇಂಟಿಮೇಟ್ ಝೋನ್ ಒಳಗೆ ಬರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಹಾಗಿದ್ರೆ ನೀವು ಕೂಡ ಇದನ್ನ ಗಮನಿಸಿರಬಹುದು. ಯಾರಾದ್ರೂ ಹಗ್ ಮಾಡ್ತಾ ಇದ್ರೆ, ಟಚ್ ಮಾಡ್ತಾ ಇದ್ರೆ, ಇಲ್ಲ ನಿಮ್ಮ ಹತ್ತಿರ ಬಂದು ಕೂಡುವ ಪ್ರಯತ್ನ ಮಾಡ್ತಾ ಇದ್ರೆ, ಇಲ್ಲ ಏನಾದ್ರೂ ಮಾಡಿ ಆ ವ್ಯಕ್ತಿ ನಿಮ್ಮಿಬ್ಬರ ನಡುವಿನ ಅಂತರವನ್ನು ದೂರ ಮಾಡುವ ಪ್ರಯತ್ನ ಪಟ್ಟರೆ ಅರ್ಥ ಮಾಡ್ಕೊಳ್ಳಿ, ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾನೆ ಅಂತ. ಸೈನ್ ನಂಬರ್ 2, ದೇ ಮೇಕ್ ಎನ್ ಎಫರ್ಟ್ ಟು ಫೈಂಡ್ ಕನ್ವರ್ಸೇಷನ್ ಟಾಪಿಕ್ಸ್. ನಾವು ಯಾರನ್ನ ಇಷ್ಟಪಡ್ತೀವಿ ಅವರ ಜೊತೆಗೆ ಎಷ್ಟೇ ಸಮಯ ಕಳೆದ್ರೂ ಅದು ಕಡಿಮೆನೇ ಅನ್ಸುತ್ತೆ ಅಲ್ವಾ. ನಾವು ಅನ್ಕೊಳ್ತೀವಿ ನಮ್ಮ ಮಾತು ಯಾವಾಗಲೂ ಮುಕ್ತಾಯನೇ ಆಗಬಾರ್ದು ಅಂತ. ಅದಕ್ಕೆ ನಾವು ಮಾತು ಮುಂದುವರೆಸಲು ಹೊಸ ಹೊಸ ವಿಷಯವನ್ನು ಹುಡುಕ್ತಾ ಇರ್ತೇವೆ. ಒಂದು ಮುಕ್ತಾಯ ಆಗ್ತಾ ಇದ್ದಂತೆ ಇನ್ನೊಂದು ಪ್ರಾರಂಭ ಮಾಡ್ತೀವಿ. ಸೈಕಾಲಜಿಕಲಿ ಇದೊಂದು ಅಟ್ರಾಕ್ಷನ್ನ ಸಿಗ್ನಲ್ ಮತ್ತೆ ಸೈನ್ ಆಗಿದೆ. ಏಕೆಂದ್ರೆ ಜರ್ನಲ್ ಆಫ್ ನಾನ್ ವರ್ಬಲ್ ಬಿಹೇವಿಯರ್ನಲ್ಲಿ ಪಬ್ಲಿಷ್ಡ್ ಆದ ಒಂದು ರಿಸರ್ಚ್ ಪ್ರಕಾರ ಯಾರು ನಿಮ್ಮನ್ನ ಇಷ್ಟಪಡ್ತಾರೆ ಆ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡುವಾಗ ಪೂರ್ತಿ ಪ್ರಯತ್ನ ಮಾಡ್ತಾನೆ ಮಾತು ಮುಕ್ತಾಯ ಆಗಬಾರ್ದು ಎಂದು. ಅದಕ್ಕೆ ಆ ವ್ಯಕ್ತಿ ಹೊಸ ಹೊಸ ವಿಷಯಗಳ ನೆರವು ಪಡೆದುಕೊಂಡು ಮಾತು ಮುಂದುವರೆಸ್ತಾ ಇರ್ತಾನೆ. ಹಾಗಿದ್ರೆ ಇದನ್ನ ಪರೀಕ್ಷೆ ಮಾಡೋದು ಹೇಗೆ ಅಂತೀರಾ? ಇದನ್ನ ಪರೀಕ್ಷೆ ಮಾಡಲು ಒಂದು ವಿಷಯದ ಮೇಲೆ ಮಾತಾಡಿದ ನಂತರ ಸೈಲೆಂಟ್ ಆಗಿ ಮಾತಿನ ಮಧ್ಯೆ ಒಂದು ಗ್ಯಾಪ್ ತಗೊಳ್ಳಿ. ಆಗ ನೋಡಿ ಎದುರಿನ ವ್ಯಕ್ತಿ ನಿಮ್ಮ ಜೊತೆಗೆ ಮಾತು ಮುಂದುವರೆಸಲು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಾನ ಅಥವಾ ಇಲ್ಲ ಅನ್ನೋದು. ಸೈನ್ ನಂಬರ್ 3, ಯು ವಿಲ್ ಸಿ ದ ಡ್ಯೂಷನ್ ಸ್ಮೈಲ್. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯನ್ನ ಇಂಪ್ರೆಸ್ ಮಾಡಲು ನಿಮಗೆ 90 ಸೆಕೆಂಡ್ಗಳ ಕಾಲಾವಕಾಶ ಕೊಟ್ರೆ ನೀವು ಏನ್ ಮಾಡ್ತೀರಾ ಹೇಳಿ? ನೋಡಿ, ನಿಜ ಹೇಳಬೇಕು ಅಂದ್ರೆ ಮಾತು ಆಡೋದಕ್ಕಿಂತ ಮುಂಚೆ ನಿಮ್ಮ ಮುಖದ ಭಾವನೆಯೇ ವ್ಯಕ್ತಪಡಿಸುತ್ತೆ. ಅಂದ್ರೆ ನಿಮ್ಮ ಬಾಡಿ, ನಿಮ್ಮ ಕಣ್ಣು, ನಿಮ್ಮ ಮುಖದ ಭಾವನೆಯೇ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ. ಬಾಡಿ ಲ್ಯಾಂಗ್ವೇಜ್ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಸ್ಮೈಲ್ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಎದುರಿನ ವ್ಯಕ್ತಿಯ ಸ್ಮೈಲ್ ನಿಂದಲೇ ನೀವು ಅರ್ಥ ಮಾಡ್ಕೊಳ್ತೀರಾ ಆ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾನ ಅಥವಾ ಇಲ್ಲ ಅನ್ನೋದು. ಏಕೆಂದ್ರೆ ಸ್ಮೈಲ್ ನಿಂದಲೇ ಒಬ್ಬ ವ್ಯಕ್ತಿಯ ಮೂಡ್ ಮತ್ತೆ ಇಮೋಷನ್ಸ್ ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನೋಡಿ, ಸ್ಮೈಲ್ ತುಂಬಾ ತರ ಇರುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿಯ ನಗು ಮತ್ತೆ ನಿಮ್ಮನ್ನ ಇಷ್ಟಪಡುವ ವ್ಯಕ್ತಿಯ ನಗುವಿನಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಫಾರ್ ಎಕ್ಸಾಂಪಲ್, ಜನರಲಿ ಯಾರಾದ್ರೂ ನಿಮ್ಮನ್ನ ಭೇಟಿಯಾಗಿ ಫಾರ್ಮಾಲಿಟಿಗೋಸ್ಕರ ನಗುವ ನಗು ಅದು ಒಂದು ನಾನ್ ಡ್ಯೂಷನ್ ಕ್ಯಾಟಗರಿಗೆ ಸೇರಿರುತ್ತೆ. ಅಲ್ಲಿ ಅವರ ನಗು ಕೇವಲ ಲಿಪ್ಸ್ ಅನ್ನ ವೈಡ್ ಮಾಡ್ತಾ ಇರುತ್ತೆ. ಆದ್ರೆ ಯಾರು ನಿಮ್ಮನ್ನ ನಿಜವಾಗ್ಲೂ ಇಷ್ಟ ಪಡ್ತಾರೆ ಅವರು ನ್ಯಾಚುರಲ್ ಸ್ಮೈಲ್ ಶೋ ಮಾಡ್ತಾರೆ. ಅದನ್ನ ಡ್ಯೂಷನ್ ಸ್ಮೈಲ್ ಕೂಡ ಅಂತಾರೆ. ಇಲ್ಲಿ ಅವರ ನಗು ಕೇವಲ ಲಿಪ್ಸ್ ಗಳ ಮೂಲಕ ಅಲ್ಲ, ಬದಲಾಗಿ ಕಣ್ಣುಗಳ ಮೂಲಕವೂ ಕಾಣಿಸಿಕೊಳ್ಳುತ್ತೆ. ರೊನಾಲ್ಡ್ ಇ ರಿಗೋಯಿ ಒಂದು ಆರ್ಟಿಕಲ್ ನಲ್ಲಿ ಬರೀತಾರೆ, ಯಾರು ನಿಮ್ಮಲ್ಲಿ ಆಸಕ್ತಿ ಉಳ್ಳವರು ಆಗಿರ್ತಾರೆ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಧಾನವಾಗಿ ಸ್ಮೈಲ್ ಮಾಡಲು ಪ್ರಾರಂಭ ಮಾಡ್ತಾರೆ. ಮತ್ತೆ ತಮ್ಮ ಸ್ಮೈಲ್ ಅನ್ನ ಹೋಲ್ಡ್ ಮಾಡಿ ಇಡ್ತಾರೆ. ಮತ್ತೆ ನಗುವಾಗ ಅವರ ಕೆನ್ನೆ ಸ್ಟ್ರೆಚ್ ಆಗ್ತಾ ಇರುತ್ತೆ ಹಾಗೂ ಕಣ್ಣಿನ ಕೆಳಗೆ ರಿಂಕಲ್ಸ್ ಕಾಣ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾನೆ ಅಂತ. ಈ ತರ ನೀವು ಕೂಡ ಪತ್ತೆ ಹಚ್ಚಬಹುದು ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಆಸಕ್ತಿ ಹೊಂದಿದಾನ ಅಥವಾ ಇಲ್ಲ ಅನ್ನೋದು. ಸೈನ್ ನಂಬರ್ 4, ದೇ ಆರ್ ನರ್ವಸ್ ಅರೌಂಡ್ ಯು. ನೀವು ಅನೇಕ ಸಿನಿಮಾಗಳಲ್ಲಿ ನೋಡಿರಬಹುದು, ಯಾವಾಗ ನಮ್ಮ ಹೀರೋ ಆತ ಪ್ರೀತಿ ಮಾಡುವ ಹುಡುಗಿಗೆ ಮಾತಾಡಲು ಹೋಗ್ತಾನೆ ಆಗ ಆತ ಆಟೋಮೆಟಿಕ್ಲಿ ಭಯ ಪಡ್ತಾನೆ. ಆತನ ಮಾತಾಡುವ ಶೈಲಿ ತಾನಾಗಿಯೇ ಬದಲಾಗುತ್ತೆ, ಸ್ವಭಾವದಲ್ಲಿ ಬದಲಾವಣೆ ಕಾಣಲು ಸಿಗುತ್ತೆ. ಮತ್ತೆ ಇದೇ ತರ ಅನೇಕ ಬಾರಿ ಹೀರೋಯಿನ್ ಜೊತೆಗೂ ಆಗುತ್ತೆ. ಜರ್ನಲ್ ಇವ್ಯಾಲ್ಯೂಯೇಷನ್ ಅಂಡ್ ಹ್ಯೂಮನ್ ಬಿಹೇವಿಯರ್ ನಲ್ಲಿ ಪಬ್ಲಿಷ್ಡ್ ಆದ ಒಂದು ಸ್ಟಡಿ ಪ್ರಕಾರ ಒಬ್ಬ ಹುಡುಗ ತಾನು ಇಷ್ಟಪಡುವ ಹುಡುಗಿ ಜೊತೆಗೆ
ಮಾತಾಡುವಾಗ ಗೊತ್ತಿಲ್ಲದೇನೆ ಮಾತಾಡುವ ಧ್ವನಿಯನ್ನ ತಕ್ಷಣ ಕಡಿಮೆ ಮಾಡ್ತಾನೆ. ಏಕೆಂದ್ರೆ ಭಾರ ಧ್ವನಿ ಒರಟು ಸ್ವಭಾವವನ್ನು ಸೂಚಿಸುತ್ತೆ. ಅದಕ್ಕೆ ಆತ ಹುಡುಗಿಯನ್ನ ಇಂಪ್ರೆಸ್ ಮಾಡಲು ನಿಧಾನವಾಗಿ ಅತಿ ಕಡಿಮೆ ಧ್ವನಿ ಉಪಯೋಗಿಸಿ ಮಾತಾಡ್ತಾನೆ. ಅದರ ಜೊತೆಗೆ ಅಡಾಪ್ಟಿವ್ ಹ್ಯೂಮನ್ ಬಿಹೇವಿಯರ್ ಅಂಡ್ ಫಿಸಿಯಾಲಜಿನಲ್ಲಿ ಪಬ್ಲಿಷ್ ಆದ 2020 ಒಂದು ರಿಸರ್ಚ್ ಪ್ರಕಾರ ಎಂಗ್ಸೈಟಿ ಮತ್ತೆ ಅಟ್ರಾಕ್ಷನ್ಸ್ ನ ಫೀಲಿಂಗ್ಸ್ ಮಧ್ಯೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ ಅಂತ ಈ ರಿಸರ್ಚ್ ಹೇಳುತ್ತೆ. ಮತ್ತೆ ಇದೇ ಕಾರಣ ಇದೆ, ನಾವು ಯಾರನ್ನ ತುಂಬಾ ಇಷ್ಟಪಡ್ತೀವಿ ಅವರ ಮುಂದೆ ನಾವು ನರ್ವಸ್ ಆಗ್ತೀವಿ, ನಾಚಿಕೆ ಪಡ್ತೀವಿ, ಇಲ್ಲ ಭಯ ಪಡ್ತೀವಿ. ಮತ್ತೆ ಬ್ಲಶಿಂಗ್ ಅಂದ್ರೆ ನಾಚಿಕೆ ಪಡೋದು ನರ್ವಸ್ನೆಸ್ ನ ಎಲ್ಲಕ್ಕಿಂತ ಕಾಮನ್ ಸೈನ್ ಆಗಿದೆ ಅಂತ ಈ ರಿಸರ್ಚ್ ಹೇಳುತ್ತೆ. ಹಾಗಿದ್ರೆ ಈ ತರ ಯಾಕಾಗುತ್ತೆ ಗೊತ್ತಾ? ಅಂದ್ರೆ ಸೈನ್ಸ್ ನ ಪ್ರಕಾರ ನಮ್ಮ ಇಮೋಷನಲ್ ಟ್ರಿಗರ್ ಆದ ತಕ್ಷಣ ಆಕ್ಟಿವ್ ಆಗುತ್ತೆ. ಆಗ ದೇಹದಲ್ಲಿ ಅಡ್ರೆನಲಿನ್ ಹೆಸರಿನ ಹಾರ್ಮೋನ್ ರಿಲೀಸ್ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಈ ಹಾರ್ಮೋನ್ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಮುಟ್ಟಿ ಮುಖದ ಮೇಲೆ ರಕ್ತದ ಒತ್ತಡ ಹೆಚ್ಚಿಸುತ್ತೆ. ಇದರಿಂದ ಆಟೋಮೆಟಿಕ್ಲಿ ನಾವು ನಾಚಿಕೆ ಪಡಲು ಪ್ರಾರಂಭ ಮಾಡ್ತೀವಿ, ಇಲ್ಲ ಭಯ ಪಡಲು ಪ್ರಾರಂಭ ಮಾಡ್ತೀವಿ. ಆಗ ನಮಗೆ ಈ ಎಲ್ಲಾ ವಿಷಯಗಳ ಮೇಲೆ ನಿಯಂತ್ರಣ ಇರೋದಿಲ್ಲ. ಒಂದ್ ವೇಳೆ ನಿಮ್ಮನ್ನ ಇಷ್ಟಪಡುವ ವ್ಯಕ್ತಿ ನಿಮ್ಮ ಮುಂದೆ ಬಂದ ಕೂಡಲೇ ಬೇರೆ ಶೈಲಿಯಲ್ಲಿ ಮಾತಾಡ್ತಾ ಇದ್ರೆ, ವರ್ತನೆ ಮಾಡ್ತಾ ಇದ್ರೆ, ಇಲ್ಲ ನಾಚಿಕೆ ಪಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ಮೇಲೆ ನಿಮ್ಮ ಪ್ರಭಾವ ಬೇರೆ ತರಾನೇ ಬೀರಿದೆ ಅಂತ. ಸೈನ್ ನಂಬರ್ 5, ದೇ ಆರ್ ಕ್ಯೂರಿಯಸ್ ಅಬೌಟ್ ಯು. ನೀವು ನಿಮ್ಮ ಜೀವನದಲ್ಲಿ ದಿನನಿತ್ಯ ಅದೆಷ್ಟೋ ಜನರಿಗೆ ಭೇಟಿ ಮಾಡ್ತೀರಾ, ಆದ್ರೆ ಪ್ರತಿಯೊಬ್ರು ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡು ಇರೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ಜನರಿಗೆ ಇದರ ಅವಶ್ಯಕತೆನೂ ಇಲ್ಲ. ಆದರೆ ಯಾರು ನಿಮ್ಮನ್ನ ಇಷ್ಟಪಡ್ತಾ ಇರ್ತಾರೆ ಅವರು ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳ್ಕೊಳ್ಬೇಕು ಅಂತಾರೆ. ಯಾವಾಗ ನೀವು ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯದಲ್ಲಿ ಆಸಕ್ತಿ ತೋರ್ತೀರಾ, ಆ ವ್ಯಕ್ತಿ ಬಗ್ಗೆ ನಿಮ್ಮ ಮೈಂಡ್ ಜಾಸ್ತಿ ನಾಲೆಜ್ ಸಂಗ್ರಹಿಸಲು ಪ್ರಾರಂಭ ಮಾಡುತ್ತೆ. ಏಕೆಂದ್ರೆ ನೀವು ಆ ವ್ಯಕ್ತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಆಸಕ್ತಿ ಹೊಂದಿಲ್ಲ ಅಂದ್ರೆ ಅವರ ಜೊತೆಗೆ ಮಾತಾಡಿರುವ ನಿಮ್ಮ ಮಾತುಕತೆ ಸಾಧಾರಣ ಆಗಿಯೇ ಉಳಿದುಕೊಳ್ಳುತ್ತೆ. ಒಂದು ಇಮೋಷನಲ್ ಸಂಬಂಧ ಬೆಳೆಸುವ ಪ್ರಯತ್ನ ಅವರು ಮಾಡೋದಿಲ್ಲ. ಅವರು ಅವರ ವೈಯಕ್ತಿಕ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಿಲ್ಲ ಮತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಆಸಕ್ತಿ ತೋರಿಸೋದಿಲ್ಲ. ಆದರೆ ನಿಮ್ಮ ಮಾತಿನಲ್ಲಿ ಆಸಕ್ತಿ ಹೊಂದಿರುವ ಹಾಗೆ ವರ್ತನೆ ಮಾಡ್ತಾರೆ. ಒಂದ್ ವೇಳೆ ನೀವು ಅವರಿಗೆ ಏನಾದರೂ ಹೇಳಿದರೆ ಗಮನವಿಟ್ಟು ನಿಮ್ಮ ಮಾತುಗಳನ್ನ ಕೇಳ್ತಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ, ನಿಮ್ಮನ್ನ ಜಾಸ್ತಿ ಮಾತಾಡಿಸುವ ಪ್ರಯತ್ನ ಮಾಡ್ತಾರೆ, ಮತ್ತೆ ತಮ್ಮ ಜೀವನದ ಕೆಲವೊಂದು ಘಟನೆಗಳ ಬಗ್ಗೆ ನಿಮಗೆ ಹೇಳ್ತಾರೆ, ಮತ್ತೆ ಒಂದು ಇಮೋಷನಲ್ ಬಾಂಡಿಂಗ್ ನಿರ್ಮಾಣ ಮಾಡುವ ಪ್ರಯತ್ನ ಮಾಡ್ತಾರೆ. ಮತ್ತೆ ಈ ತರ ಜನ ಕೇವಲ ಅಂತವರ ಜೊತೆಗೆ ಮಾಡ್ತಾರೆ ಯಾರನ್ನ ಅವರು ಇಷ್ಟ ಪಡೋದಿಲ್ಲ. ಅದಕ್ಕೆ ಮೊದಲು ಇದನ್ನ ಗಮನಿಸಿ, ಯಾರು ನಿಮ್ಮ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಏನ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಗುವ ವಿಷಯ ಯಾವುದು ಅಥವಾ ನಿಮಗೆ ಇಷ್ಟ ಆಗದೇ ಇರುವಂತಹ ವಿಷಯ ಯಾವುದು, ನಿಮ್ಮ ಹಾಬೀಸ್ಗಳು ಯಾವುವು, ನೀವು ವೀಕೆಂಡ್ ನಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳುವ ಆಸೆ ಅವರ ಬಳಿ ಇದ್ರೆ ಅಥವಾ ಇಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ನಿಮ್ಮಲ್ಲಿ ಆಸಕ್ತಿ ಹೊಂದಿದ್ದಾನೆ ಅಂತ. ಸೈನ್ ನಂಬರ್ 6, ದೇ ಕಾಂಪ್ಲಿಮೆಂಟ್ ಯು ಮೋರ್. ನೋಡಿ, ಮೊದಲು ನಿಮ್ಗೆ ಯಾರಾದ್ರೂ ಇಷ್ಟ ಆದಾಗ ನೀವು ನೇರವಾಗಿ ಹೋಗಿ ಹೇಳೋದಿಲ್ಲ ನಾನು ನಿಮ್ಮನ್ನ ಇಷ್ಟ ಪಡ್ತಾ ಇದ್ದೀನಿ ಅಂತ. ಆದ್ರೆ ನಾವು ಅವರ ಕೆಲವೊಂದು ಮಾತುಗಳನ್ನ ಇಷ್ಟಪಡ್ತೀವಿ ಮತ್ತೆ ಇದನ್ನೇ ನಾವು ನೇರವಾಗಿ ಹೋಗಿ ಹೇಳ್ತೀವಿ. ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾನೆ ಆತ ನೀವು ಹಾಕಿರುವ ನಾರ್ಮಲ್ ಬಟ್ಟೆಗಳನ್ನು ಇಷ್ಟಪಡ್ತಾನೆ. ನಿಮ್ಮ ಮಾತು ಅವರಿಗೆ ಫನ್ನಿಯಾಗಿ ಕಾಣಿಸುತ್ತೆ. ನಿಮ್ಮ ಕಣ್ಣು, ನಿಮ್ಮ ಕೂದಲು, ನಿಮ್ಮ ಕೆಲವೊಂದು ಹವ್ಯಾಸಗಳು ಇಲ್ಲ ನಿಮ್ಮ ಕೆಲಸ ಅವರಿಗೆ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಿಮಗೆ ಇಂತಹ ಕಾಂಪ್ಲಿಮೆಂಟ್ಸ್ ಗಳನ್ನ ಕೊಟ್ಟಾಗ ಅವುಗಳನ್ನ ನೀವು ಮೊದಲು ಕೇಳೇ ಇಲ್ಲ. ಉದಾಹರಣೆಗೆ, ನಿಮಗೆ ನಿಮ್ಮ ಹೇರ್ ಸ್ಟೈಲ್ ಇಷ್ಟ ಆಗೋದಿಲ್ಲ ಅನ್ಕೊಳ್ಳಿ, ಆದರೆ ಒಬ್ಬ ವ್ಯಕ್ತಿ ನಿಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಅದೇ ತರ ಒಬ್ಬ ವ್ಯಕ್ತಿ ನಿಮ್ಮ ಸಣ್ಣ ಪುಟ್ಟ ಒಳ್ಳೆಯ ವಿಷಯಗಳನ್ನ ಹೊಗಳ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ನಿಮಗೆ ಇಷ್ಟ ಪಡ್ತಾ ಇದ್ದಾನೆ ಅಂತ. ಯೂನಿವರ್ಸಿಟಿ ಆಫ್ ಕ್ಯಾನ್ಸಸ್ ನ ಒಂದು ರಿಸರ್ಚ್ ಪ್ರಕಾರ ಯಾರು ನಿಮ್ಮನ್ನ ಇಷ್ಟಪಡ್ತಾರೆ ಅವರು ಕೇವಲ ನಿಮಗೆ ಜೆನ್ಯೂನ್ ಕಾಂಪ್ಲಿಮೆಂಟ್ಸ್ ಗಳನ್ನ ನೀಡೋದಿಲ್ಲ, ಬದಲಾಗಿ ನಿಮ್ಮನ್ನ ಕಾಂಪ್ಲಿಮೆಂಟ್ಸ್ ನೀಡುವ ಇನ್ನೂ ಅವಕಾಶಗಳನ್ನ ಹುಡುಕಿಕೊಳ್ತಾರೆ. ಮತ್ತೆ ಆ ವ್ಯಕ್ತಿ ನಿಮ್ಮಲ್ಲಿ ಇರುವ ಕೊರತೆಗಳನ್ನ ಹುಡುಕೋದಿಲ್ಲ. ಒಂದ್ ವೇಳೆ ನೀವು ಯಾವುದಾದ್ರೂ ಒಂದು ಮಾತು ತಪ್ಪಾಗಿ ಹೇಳಿದ್ರು ಕೂಡ ಆ ಮಾತನ್ನ ಈ ತರ ಹೇಳ್ತಾರೆ, ಅದರಿಂದ ನಿಮಗೆ ನೋವು ಕೂಡ ಆಗ್ಬಾರ್ದು. ಇದೊಂದು ತುಂಬಾ ಒಳ್ಳೆಯ ಗುಣ ಆಗಿದೆ ಅಟ್ರಾಕ್ಷನ್ದು. ಸೈನ್ ನಂಬರ್ 7, when someone likes you they always ಫೈಂಡ್ ದ ಟೈಮ್ ಟು ಸಿ ಯು. ಈ ಎಲ್ಲ ಸೈನ್ಗಳನ್ನು ಒಬ್ಬ ವ್ಯಕ್ತಿ ಹೊಂದಿದ್ರೂ ಕೂಡ ಆ ವ್ಯಕ್ತಿ ನಿಮಗೆ ಸಮಯ ಕೊಡ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ನಿಮ್ಮಲ್ಲಿ ಇಂಟ್ರೆಸ್ಟೆಡ್ ಆಗಿಲ್ಲ, ಬದಲಾಗಿ ಆ ವ್ಯಕ್ತಿ ತನ್ನ ಸಲುವಾಗಿ ನಿಮ್ಮ ಜೊತೆಗೆ ಇದ್ದಾನೆ ಅಂತ. ಉದಾಹರಣೆಗೆ, ಜನ ಹೇಳ್ತಾರೆ ಅಲ್ವಾ, ಸಾರಿ ನಾ ಬ್ಯುಸಿ ಆಗಿದ್ದೆ, ನನ್ನ ಬಳಿ ಟೈಮ್ ಇಲ್ಲ, ಇವತ್ತು ನನ್ನ ಹತ್ತಿರ ತುಂಬಾ ಕೆಲಸ ಇದೆ. ಅಂಥವರ ಮಾತಿನ ಮೇಲೆ ನಂಬಿಕೆ ಮಾಡಿ, ಏಕೆಂದ್ರೆ ಅವರು ನಿಜವಾಗ್ಲೂ ತಮ್ಮ ಬೇರೆ ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಆಗಿರಬಹುದು. ಆ ಕೆಲಸ ನಿಮ್ಗಿಂತ ಇಂಪಾರ್ಟೆಂಟ್ ಆಗಿರಬಹುದು ಅವರ ಪ್ರಕಾರ. ಆದರೆ ನಾವು ಅಂತಹ ವ್ಯಕ್ತಿಗೆ
ವ್ಯಕ್ತಿಗೆ ಇಷ್ಟಪಡ್ತೀವಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಾನೆ. ಮತ್ತೆ ಅಂತಹ ವ್ಯಕ್ತಿಗೋಸ್ಕರ ನಾವು ಯಾವತ್ತೂ ಬ್ಯುಸಿ ಆಗಿ ಇರೋದಿಲ್ಲ. ಹೇಗಾದ್ರೂ ಮಾಡಿ ಸಮಯ ತೆಗಿತೀವಿ ಅವರ ಜೊತೆಗೆ ಸಮಯ ಕಳೆಯಲು. ಅದಕ್ಕೆ ಯಾವ ವ್ಯಕ್ತಿ ನಿಮಗೆ ಇಷ್ಟಪಡ್ತಾನೆ, ಯಾವ ವ್ಯಕ್ತಿ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಮೇಂಟೈನ್ ಮಾಡುವುದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಹ ವ್ಯಕ್ತಿ ಬ್ಯುಸಿ ಆಗಿದ್ರು ಕೂಡ ತಮ್ಮ ಕೆಲಸ ಕಂಪ್ಲೀಟ್ ಆದ್ಮೇಲೆ ತನ್ನ ಕಡೆಯಿಂದ ಎಫರ್ಟ್ ಹಾಕಿ ನಿಮ್ಮನ್ನ ಅಪ್ರೋಚ್ ಮಾಡುವ ಪ್ರಯತ್ನ ಮಾಡ್ತಾನೆ, ಇಲ್ಲ ನಿಮ್ಮನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತಾನೆ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಯಾರಾದ್ರೂ ನಿಮ್ಮನ್ನ ಭೇಟಿ ಆಗಲು ಹೇಳಿದಾಗ ಅಥವಾ ಮಾತಾಡಲು ಹೇಳಿದಾಗ ಆ ವ್ಯಕ್ತಿ ಬೇರೆ ಏನೋ ಕಾರಣಗಳಿಂದ ಅಲ್ಲಿ ಬಾರದೇ ಇದ್ದಾಗ, ಇಲ್ಲ ಮಾತು ಆಡದೇ ಇದ್ದಾಗ ಸ್ವಲ್ಪ ವೇಟ್ ಮಾಡಿ ಮತ್ತೆ ನೋಡಿ ಆ ವ್ಯಕ್ತಿ ನಿಮ್ಮ ಸಲುವಾಗಿ ಟೈಮ್ ತೆಗಿತಾರಾ ಅಥವಾ ಇಲ್ಲ ಅನ್ನೋದು. ಒಂದ್ ವೇಳೆ ಸಮಯ ಕೊಟ್ರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ನಿಮ್ಮಲ್ಲಿ ಆಸಕ್ತಿ ಹೊಂದಿದ್ದಾನೆ ಮತ್ತೆ ನೀವು ಅವರಿಗೆ ಒಬ್ಬ ಇಂಪಾರ್ಟೆಂಟ್ ಮತ್ತೆ ನಿಮ್ಮನ್ನ ಇಷ್ಟಪಡುವ ವ್ಯಕ್ತಿ ಅವನೇ ಆಗಿದ್ದಾನೆ ಎಂದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.